ಮೈಸೂರು ಸುದ್ದಿ. ಮೈಸೂರು ತಾಲೂಕಿನ ಹಂಚ್ಯ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ 2ನೇ ಬಾರಿಗೆ ಅಧ್ಯಕ್ಷರಾಗಿ ಜೋಗಿ ಸಿದ್ದಯ್ಯ ಆಯ್ಕೆ. ಸೊಸೈಟಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 6 ಮಂದಿ ಹಾಗೂ ಜೆಡಿಎಸ್ ಬೆಂಬಲಿತ 5 ಮಂದಿ ಆಯ್ಕೆಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಜೋಗಿ ಸಿದ್ದಯ್ಯ 2ನೇ ಅವಧಿಗೆ ಮತ್ತೊಮ್ಮೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷೆಯಾಗಿ ಕಮಲಮ್ಮ ಆಯ್ಕೆಯಾದರು. ಅಧ್ಯಕ್ಷರಾದ ಜೋಗಿ ಸಿದ್ದಯ್ಯ ಮಾತನಾಡಿ, ಹಂಚ್ಯ ಗ್ರಾಮದ ಜನತೆ ನನ್ನನ್ನು 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 50 ವರ್ಷಗಳಿಂದ ಬಾಡಿಗೆ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ. ನಮ್ಮ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸ್ವಂತ ಕಟ್ಟಡಕ್ಕೆ ಅನುವು ಮಾಡಿಕೊಟ್ಟರು. ಶೀಘ್ರದಲ್ಲಿ ನಮ್ಮ ಸೊಸೈಟಿ ಹೊಸ ಕಟ್ಟಡದಲ್ಲಿ ಹೊಸ ಕೆಲಸವನ್ನ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿ ನಮ್ಮ ಸೊಸೈಟಿಯಲ್ಲಿ ರೈತರಿಗೆ ಮಾತ್ರ ಸಾಲವನ್ನು ನೀಡುತ್ತಾ ಬಂದಿದ್ದೇವೆ. ಇನ್ನು ಮುಂದೆ ಮಹಿಳೆಯರಿಗೂ ಕೂಡ ಸ್ವಸಹಾಯ ಸಂಘಗಳ ಮೂಲಕ 3 ಲಕ್ಷ ಸಾಲವನ್ನು ನೀಡುತ್ತೇವೆ. ಇದನ್ನು ಮಹಿಳೆಯರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸೊಸೈಟಿ ಮೇಲ್ವಿಚಾರಕ ಗಿರೀಶ್, ಕಾಂಗ್ರೆಸ್ ಮುಖಂಡ ಸಣ್ಣಸ್ವಾಮಿ, ರಾಮಚಂದ್ರ, ಬಸವರಾಜು ಹಾಗೂ ಹಾಲಿ ನಿರ್ದೇಶಕರುಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಪ್ರಜಾಪವರ್ ಟಿವಿ, ಮೈಸೂರು. ಸರ್, ಇವತ್ತು ನಾವು ರೈತರಿಗೆ ಸಾಲ ಕೊಡಿಸ್ಕೊಂಡು ನಾವು ಇದು ಮಾಡ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಸ್ವಸಹಾಯ ಸಂಘಗಳು, ಮಹಿಳಾ ಸಂಘಗಳಿಗೂ ಕೂಡ ಲೋನ್ ಮಾಡಿಸೋದ್ರ ಮುಖಾಂತರ ಅವ್ರನ್ನೂ ಕೂಡ ನಾವು ಜೊತೆಗೆ ತಗೊಂಡು ಒಂದು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಮಾಡಿದ್ದೀವಿ ಸರ್. ಮತ್ತು ಬಿಲ್ಡಿಂಗು ಮಾಡಬೇಕು ಅನ್ನೋದೊಂದು ಇದೆ. ಸ್ವಸಹಾಯ ಸಂಘಗಳನ್ನು ನಾವು ಹಾಕಿ ಮಾಡ್ಕೊಂಡು ಅವ್ರಿಗೂ ಕೂಡ ಹೆಚ್ಚು ಲೋನ್ಗಳು ಕೊಡಿಸಿ ನಾವು ಅವ್ರಿಗೂ ಒಂದು ಇದು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಸರ್ ಮುಂದಿನ ದಿನಗಳಲ್ಲಿ. ತಾವೀಗ ಗೆದ್ದು ಬಂದಿದ್ದರಿಂದ ಮಹಿಳೆಯರಿಗೂ ಕೂಡ ಸ್ವಾವಲಂಬ ಬದುಕಲಿ ಅಂತೇಳಿ ತಾವು ಆಶೆ ಮಾಡ್ತಿದ್ದೀರಾ? ಖಂಡಿತ ಸರ್. ಅವರು ಕೂಡ ನಮ್ಮ ರೈತರಿರ್ತೀನಿ, ಅವರು ಸ್ವಾವಲಂಬಿಯಾಗಿ ಬದುಕಲಿ, ಅವರು ಚೆನ್ನಾಗಿರಲಿ ಅಂದ್ಬಿಟ್ಟು ಅವ್ರಿಗೂ ಕೂಡ ನಮ್ಮ ಸ್ವಸಹಾಯ ಸಂಘದಿಂದ ಒಂದು ಸಾಲ ಎಲ್ಲ ಕೊಡ್ಸೋಕ್ಕೂ ಪ್ರಯತ್ನ ಮಾಡ್ತೀವಿ. ತಮ್ಮ ಪರಿಚಯ ಸರ್? ಸರ್, ನಮ್ಮ ಹೆಸರು ಸರ್ ಜೋಗಿ ಸಿದ್ದಯ್ಯ ಅಂತ. ಇದೇ ಹಂಚ್ಯ ಗ್ರಾಮದವರು. ಹಂಚ್ಯ ಗ್ರಾಮ, ಕಸಬಾ ಹೋಬಳಿ, ಮೈಸೂರು ತಾಲೂಕು ಸರ್. ನಾವು ಇದು 3ನೇ ಬಾರಿ ಆಯ್ಕೆ ಆಗ್ತಾಯಿದ್ದೀವಿ ಸರ್. ನಮ್ಮ ಊರಿನಲ್ಲಿ 12 ಜಾತಿ ಜನಾಂಗ ಇದ್ದೀವಿ ಸರ್. ಆದರೂ ಕೂಡ ಎಲ್ಲ ಜನಾಂಗನೂ ಒಂದೇ ರೀತಿಯಲ್ಲಿ ನಮ್ಮನ್ನು ಭಾವನೆಯಿಂದ ನೋಡ್ಕೊಂಡು ಇವತ್ತವರೆಗೂ ಯಾವುದೇ ಭೇದ ಭಾವ ಇಲ್ಲದಂಗೆ ನಮ್ಮನ್ನು ಒಮ್ಮತವಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ನಮ್ಮನ್ನು ಒಳ್ಳೆಯದು ಮಾಡಿದ್ದಾರೆ ಸರ್. ಒಳ್ಳೇದು ಮಾಡಿದ್ದಾರೆ. ಮತ್ತು ಇವತ್ತವರೆಗೂ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಒಂದು ವಿಚಾರ ಬಂದರೂ ಕೂಡ ನಮ್ಮನ್ನು ಮುಖಂಡತ್ವ ವಹಿಸಿ ನಮ್ಮ ಎಲ್ಲ ಥರದಲ್ಲೂ ಕರೆದು ಒಂದು ಅನ್ಯೂನ್ಯವಾಗಿ ರಾಜಿ ಕಾಂಪ್ಲಿಮೆಂಟ್ ಮಾಡೋ ಮಟ್ಟದಲ್ಲಿ ನಾವೆಲ್ಲ ಒಂದು ಗುರುತಿಸ್ಕೊಂಡಿದ್ದೀವಿ ಸರ್. ಇವತ್ತವರೆಗೂ ಯಾವುದೇ ಒಂದು ಘಟನೆಗಳು ಆಗದಂಗೆ ನಾವು ಇವತ್ತವರೆಗೂ ನಮ್ಮ ಗ್ರಾಮನ ಕಾಪಾಡ್ಕೊಂಡಿದ್ದೀವಿ. ಅದೇ ರೀತಿ ಕೂಡ ಪಾಪ ನಮ್ಮ ಊರಿನ ಜನಾಂಗಗಳು, ಯಾವುದೇ ಜಾತಿ ಜನಾಂಗ ಆಗ್ಬೋದು, ಪಾಪ ನಮಗೆ ಎಲ್ಲ ವರ್ಗದ ಜನಗಳು ಕೂಡ ಓಟ್ ಹಾಕೋದಕ್ಕೆ ಮೊದಲು 3ನೇ ಬಾರಿ ನಾನು ಆಯ್ಕೆ ಮಾಡಿರೋದು. ಲಾಸ್ಟ್ ಟೈಮು ಅಧ್ಯಕ್ಷರಾಗಿದ್ದೆ ಸರ್. ಈ ಬಾರಿನೂ ಕೂಡ ನನ್ನ ಅವಿರೋಧವಾಗಿ ಎಲ್ಲರೂ ಆಯ್ಕೆ ಮಾಡಿ ಒಮ್ಮತದಿಂದ ಪಾಪ ನೀವೇ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಕಾರಣ ಇಷ್ಟೇ ಸರ್, ನಮ್ಮ ಸೊಸೈಟಿಯಾಗಿ ಇವತ್ತು 50 ವರ್ಷದಿಂದ ನಮ್ಮ ಸೊಸೈಟಿ ಇದೆ ಸರ್. ಇಲ್ಲಿ ಇವತ್ತವರೆಗೂ ಸ್ವಂತ ಕಟ್ಟಡ ಇಲ್ಲ. ಆ ಸ್ವಂತ ಕಟ್ಟಡದಲ್ಲಿ ಇವತ್ತವರೆಗೂ ಬಾಡಿಗೆ ಇದರಲ್ಲೇ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಬಂದ ನಂತರ ಲಾಸ್ಟ್ ಟೈಮು ನಾವು ಒಂದು ಇದು ಡೆಲಿಗೇಟ್ಸ್ ಆಗೋದೆ ಸರ್. ಇದು ನಮ್ಮ ಲಾಸ್ಟ್ ಟೈಮ್ MDCC ನಮ್ಮ ಚುನಾವಣೆ ಇತ್ತಲ್ಲ ಸರ್, ಅದಕ್ಕೆ ಡೆಲಿಗೇಟ್ಸ್ ಆಗೋದಾಗ ಸಿ ಎಮ್ ಸಾಹೇಬರು ಮಗವರು, ನಮ್ಮ ಯತೀಂದ್ರ ಸಾಹೇಬರು, ಅವರಿಗೆಲ್ಲ ನಾನು ಮಾತು ಕೊಟ್ಟೆ ಸರ್. ನನಗೆ ಉದ್ದೇಶ ಏನಿಲ್ಲ, ಹಣ ಇದ್ರ ಬಗ್ಗೆ ನನಗೆ ಆಸೆ ಇಲ್ಲ. ನನಗೆ ಒಂದು ಸೊಸೈಟಿ ಜಾಗ ಬೇಕು, ಸೊಸೈಟಿ ಮಾಡಬೇಕಷ್ಟೇ, ಇನ್ನೇನು ಉದ್ದೇಶ ಇಲ್ಲ ಅಂದು ಅಂತ ನಾನು ನೇರವಾಗಿ ಹೇಳಿದೆ. ಪಾಪ ಅವರು ಆವಾಗ ಇಮಿಡಿಯೇಟಾಗಿ ಚಿಕ್ಕವರು ದೊಡ್ಡವರಿಗೂ ಫೋನ್ ಮಾಡಿ, DC ಸಾಹೇಬ್ರಿಗೆ ಫೋನ್ ಮಾಡಿ, ತಹಸೀಲ್ದಾರ್ ಸಾಹೇಬ್ರಿಗೆಲ್ಲ ಫೋನ್ ಮಾಡಿ, ನೋಡಪ್ಪ ಹಂಚ್ಯ ಗ್ರಾಮದಲ್ಲಿ ಗ್ರಾಮ ಠಾಣ ಇದೆ, ಸರ್ವೆ ನಂಬರ್ ಜಾಗ ಇದೆ, ಆದರೆ ನೀವು ಅಲ್ಲಿ ಒಂದು ಜಾಗ ಇದು ಮಾಡಿಕೊಡಿ ಸೊಸೈಟಿಗೆ. ನಮ್ಮ ಜೋಗಿ ಸಿದ್ದೇವರು ತುಂಬ ಬೇಕಾದ ಮನಸ್ಸು, ನಮಗೆ ಇಂದಿನಿಂದ ನಮಗೆ ತುಂಬ ಆತ್ಮೀಯರು ಅಂದ್ಬಿಟ್ಟೆಲ್ಲ ಹೇಳಿ ಪಾಪ ಅವ್ರು ಅಲ್ಲೇ ಫೋನ್ ಮಾಡಿ ಜಾಗನ ಸ್ಯಾಂಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಅದು ಅಪ್ರೂವಲ್ ಆಗಿದೆ ಸರ್. ಈಗ ಪಟ್ಟಣ ಪಂಚಾಯತಿಯಿಂದ ಅಪ್ರೂವಲ್ ಆಗಿದೆ. ಈಗ ಖಾತೆ ಮಾಡಿಸ್ಕೋಬೇಕು. ಖಾತೆ ಮಾಡಿಸ್ಕೊಂಡು ನಾವು ಸೊಸೈಟಿನ ಮಾಡೋಕ್ಕೆ ಒಂದು ಇದು ಮಾಡಬೇಕು ಸರ್. ಹೀಗಾಗಿ ನಮಗೆ ಅದೊಂದು ಒಳ್ಳೇದಾಯಿತು. ಈಗ ಸೊಸೈಟಿ ಮಾಡೋಕ್ಕೂ ಕೂಡ ಇವತ್ತು ಒಳ್ಳೇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಸಾಹೇಬರು ಕೂಡ ನಾವು ಮಾಡ್ತೀವಪ್ಪ ಫಂಡ್. ಈಗ ತಾವು 2024 ಕೂಡ ಅಧ್ಯಕ್ಷಗೆ ಆಯ್ಕೆ ಆಗಿದ್ದೀರಾ, ಮತ್ತೆ 2026 ಆಗಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ಸರ್, ನಮಗೆ ಏನೋ ಒಂಥರ ಖುಷಿ ಸರ್. ಕೆಲಸ ಮಾಡ್ಬೇಕನ್ನೋದೊಂದು ಆಸೆ. ಅಧ್ಯಕ್ಷರ ಮುಖ್ಯ ಅಲ್ಲ, ನಾನು ಕೆಲಸ ಮಾಡಿ ಒಂದು ಸೂಪರ್ ಸೊಸೈಟಿ ಮಾಡಬೇಕು, ನಮ್ಮ ಭಾಗದಲ್ಲಿ ಎಲ್ಲೂ ಇರಬಾರ್ದು, ಆ ರೀತಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇದು ಮಾಡ್ಕೊಂಡು ಮಾಡಬೇಕು ಅಂತ ಒಂದು ಆಸೆ ಇದೆ ಸರ್. ಆದರೆ ಇವತ್ತೆಲ್ಲ ಆಯ್ಕೆ ಆಗಿರೋರೆಲ್ಲ ಒಳ್ಳೆ ಆತ್ಮೀಯರು, ಸ್ನೇಹಿತರು ಎಲ್ಲ ಪಾಪ ನಾವೆಲ್ಲ ಜೊತೆಲಿ ಇದು ಮಾಡಿದಂಥ ಎಲ್ಲ ವರ್ಗದ ಜನ ಇವತ್ತು ಯಾರು ನಮ್ಮ ಡೈರೆಕ್ಟರ್ಗಳಿದ್ದಾರೆ ಸರ್,
ಎಲ್ಲ ನಾವೆಲ್ಲ ಜೊತೆಲಿ ಹೋದಂಥವ್ರು ಸ್ನೇಹಿತರಿರ್ಬೋದು, ಹಿರಿಯರು ಇರ್ಬೋದು, ಎಲ್ಲರೂ ನಮ್ಗೆ ತುಂಬ ಒಂದು ಸಪೋರ್ಟ್ ಮಾಡೋ ಅಂಥ ಸಾಥ್ ಕೊಡೋಂಥ ವ್ಯಕ್ತಿಗಳೇ ಆಯ್ಕೆ ಆಗಿದ್ದಾರೆ ಸರ್. ಇನ್ನು ಮುಂದೆನೂ ಕೂಡ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋ ಭರವಸೆನೂ ಕೂಡ ನಾವು ಹೇಳ್ತಾ ಇದ್ದೀವಿ ಸರ್. ಮತ್ತೆ 2ನೇ ಬಾರಿ ಕೂಡ ಆಯ್ಕೆ ಆಗಿದ್ರ, ಈ ಸೊಸೈಟಿನ ಯಾವ ರೀತಿ ಉನ್ನತೀಕರಣ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಇಲ್ಲ, ನಾವು ಸರ್ ಈಗ 60-40 ಸೈಟ್ ಆಗಿದೆ ಸರ್. ಅದನ್ನ ಖಾತೆ ಮಾಡಿಸಿ ಈಗ ನಾಳೆಯಿಂದಲೇ ಸ್ಟೆಪ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಈಗ ನಾನು ಸುಮಾರು ಹೆಚ್ಚಿನ ಸಾಲಗಳು ಕೊಡಿಸ್ತೇನೆ ಸರ್. ನಮ್ಮ ಅವಧಿನಲ್ಲಿ ಈಗ ಸಾಲಗಳನ್ನೆಲ್ಲ ಕೊಡಿಸ್ತೇವೆ ರೈತರಿಗೆಲ್ಲ. ಸುಮಾರು ರೈತರಿಗೆಲ್ಲ ಅನುಕೂಲ ಮಾಡಿಕೊಟ್ಟೆ. ಮತ್ತು ಸೊಸೈಟಿ ರೇಸರ್ ವಿಚಾರದಲ್ಲಾಗಲಿ ಇನ್ನೊಂದು ವಿಚಾರದಲ್ಲಿ ಯಾವುದೇ ಕಂಪ್ಲೇಂಟ್ ಬರ್ದಂಗೆ ನಾವು ಎಲ್ರಿಗೂ ಒಂದು ಒಳ್ಳೇದಾಗೋ ರೀತಿಯಲ್ಲಿ, ಪಾಪ ಬಡ ಜನಗಳಿಗೆಲ್ಲ ಒಳ್ಳೇದಾಗೋ ರೀತಿಯಲ್ಲಿ ನಾವು ಇದನ್ನು ನಡ್ಕೊಂಡೆ ಸರ್. ಆ ಒಂದು ಉದ್ದೇಶದಿಂದ ಪಾಪ ಜನಗಳೆಲ್ಲ ನಮ್ಮನ್ನೇ ಬೇಕು ಅನ್ನೋದ್ರಿಂದ ಆಯ್ಕೆ ಮಾಡಿದ್ದಾರೆ. ಇವತ್ತವರೆಗೂ ಯಾವುದೇ ಥರದ ಲೋಪದೋಷಗಳು ಇಲ್ದಂಗೆ ಸೊಸೈಟಿ ನಾವು ಒಂದು ನಡೆಸ್ಕೊ ಬಂದಿದ್ದೀವಿ ಸರ್. ಲೋನ್ಗಳು ಕೊಟ್ಟು ರೈತರಿಗೆಲ್ಲ ನಾವು ಒಂದು ಒಳ್ಳೆ ನೇಮು ಮಾಡಿದ್ದೀವಿ ಸರ್. ಈಗ ಪುನಃ ಇನ್ನೊಂದು ಲೋನು ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಈಗ ಪೆಂಡಿಂಗ್ ಇದೆ, ಈಗ ವಾರದಲ್ಲಿ ಮಾಡಬೇಕು ಅನ್ನೋದೊಂದು ಇದಿದೆ ಸರ್. ಇದಕ್ಕೆಲ್ಲ ಕಾರಣ ನಮ್ಮ CM ಸಿದ್ದರಾಮಯ್ಯ ಸಾಹೇಬರು. ಅವರು ಪಾಪ 5 ಗ್ಯಾರಂಟಿ ಕೊಟ್ಟು ಇವತ್ತು ಕರ್ನಾಟಕದಲ್ಲಿ ಒಳ್ಳೆಯ ಒಂದು ನೇಮ್ ಮಾಡಿ ಇವತ್ತು ಬಡ ಜನರಿರ್ಬೋದು, ಮಹಿಳೆಯರಿರ್ಬೋದು, ಈಗ ಬಡವರುಗಳಿರ್ಬೋದು, ಎಲ್ಲ ವರ್ಗದ ಜನಗಳಿಗೂ ಸಮನಾಗಿ ಒಂದು ಇದು ಮಾಡೋದ್ರಿಂದ ಒಂದು ಇದಿದೆ ಸರ್. ಅವ್ರ ಕೈನ ನಾವು ಬಲಪಡಿಸ್ಬೇಕು ಅಂದ್ಬಿಟ್ಟು ನಾವು ನಮ್ಮದೇ ಆದಂಥ ಕಾಂಗ್ರೆಸ್ ಟೀಮ್ ಮಾಡ್ಕೊಂಡು ನಾವೆಲ್ಲ ಗೆದ್ದಿದ್ದೀವಿ ಸರ್. ಈಗ ನಾವು ಕಾಂಗ್ರೆಸ್ ಒಂದು ಇದರಿಂದ ಕೂಡ ಅಧ್ಯಕ್ಷರು ಕೂಡ ಆಗಿದ್ದೀವಿ. ಅದು ಎಲ್ಲ ಪಕ್ಷದವರು ಕೂಡ ನಮಗೆ ಎಲ್ಲ ಬೆಂಬಲ ಕೊಟ್ಟು ಯಾರೂ ವಿರೋಧ ಮಾಡಲಿಲ್ಲ ಸರ್. ಯಾರೂ ಕೂಡ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬರಲಿಲ್ಲ. ಇವರೇ ಅಧ್ಯಕ್ಷರಾಗಲಿ ಅಂದ್ಬಿಟ್ಟು ಪಾಪ ಎಲ್ಲರೂ ಒಮ್ಮತ್ತಿಂದ ನಮಗೆ ಆಯ್ಕೆ ಮಾಡಿದ್ದಾರೆ ಸರ್. ಈಗ ತಮ್ಮ ಅಧಿಕಾರಾವಧಿಯಲ್ಲಿ ಸೊಸೈಟಿನ ಉನ್ನತೀಕರಣ ಮಾಡಬೇಕಂತ ಆಯ್ಕೆ ಹಾಕೊಂಡಿದ್ದಾರೆ ಸರ್. ನಾವು ಮಾಡಲೇಬೇಕು ಅನ್ನೋ ಲೆಕ್ಕದಲ್ಲಿ ಪಣ ತೊಟ್ಟು ಇದು ಮಾಡಿದ್ವಿ ಸರ್. ಎಲ್ಲರೂ ಸಪೋರ್ಟ್ ಮಾಡೋ ಅಂತ ಇದರಲ್ಲಿದ್ದಾರೆ ಸರ್. CM ಸಾಹೇಬ್ರು ಇರ್ಬೋದು, ನಮ್ಮ ಚಿಕ್ಕೂರು ಯತೀಂದ್ರ ಸಾಹೇಬ್ರು ಇರ್ಬೋದು, ನಮ್ಮ ಮಾದೇವಪ್ಪ ಸಾಹೇಬ್ರು ಇರ್ಬೋದು, ಎಲ್ಲರೂ ನಮಗೆ ಒಂದು ಇದಾಗಿ ಆಶೀರ್ವಾದ ಮಾಡೋದ್ರಿಂದ ಗ್ಯಾರಂಟಿ ಮಾಡ್ತೀವಿ ಅಂತ ಒಂದು ಇದು ಮಾಡಿದ್ವಿ. ಇಂಥ ಶಾಸಕರು ಕೂಡ ನಮಗೇನು ಇದಿಲ್ಲ ಸರ್. GT ದೇವೇಗೌಡರು ಕೂಡ ಪಾಪ ಯಾವುದೇ ವಿಚಾರ ಆದ್ರೆ ಅವರು ಇದು ಮಾಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ CM ಸಾಹೇಬರು ಇವರೆಲ್ಲ ಇರೋದ್ರಿಂದ ನಾವು 40 ವರ್ಷ ಅವ್ರ ಜೊತೆಯಲ್ಲಿ ಇದ್ದೀವಿ ಸರ್. ಇವತ್ತೆಲ್ಲ 40 ವರ್ಷದಿಂದ ಯಾವುದೇ ಥರದ ಒಂದು ಕಪ್ಪುಚುಕ್ಕೆ ಇಲ್ದಂಗೆ ಅವ್ರ ಜೊತೆಯಲ್ಲಿ ಒಂದು ಅವರ ಒಂದು ಬಲಗೈ ಬಂಟ್ರಂಗೆ ಇದ್ದೀವಿ ಸರ್. ನಾವು ಇವತ್ತವರೆಗೂ ಎಲ್ಲೂ ಒಂದು ಹೆಸರು ಕೆಡಿಸ್ಕೊಳ್ಳಿಲ್ಲ. ಈ ಭಾಗದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಯಾವತ್ತೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ನಮಗೆಲ್ಲ ಇವತ್ತು ಒಂದು ಯಾರೇ ಇದಾದರೂ ಕೂಡ ಒಂದು ಒಳ್ಳೆ ಕಾಲದಲ್ಲಿ ಆರಿಸಿ ನಮ್ಮನ್ನು ಅವರೇ ಬೇಕು ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಕೂಡ ಅವರೇ ಆಗಲಿ ಅನ್ನೋ ಮಟ್ಟದಲ್ಲಿ ನಮ್ಮನ್ನು ಗುರುತಿಸಿದ್ದಾರೆ ಸರ್. ನಾನು ಇವತ್ತು ಕೂಡ ನಮ್ಮ ರೈತರಿಂದ, ನಮ್ಮ ಜನಗಳಿಂದ ಎಲ್ರಿಗೂ ಧನ್ಯವಾದಗಳು ಹೇಳ್ತೀವಿ ಸರ್. ಎಲ್ಲ ವರ್ಗದ ಜನಗಳಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಸರ್.